ಆಗಿತ್ತು. ಯಾಕಂದ್ರೆ ಅದಾಗ ಕಿವಿನೂ ಚುಚ್ಚಿಸಿಲ್ಲ. ಯಾಕಂತ ಖುಷಿ ನೋಡ್ರಿ. ಅವರು ಕಮೆಂಟ್ ಮಾಡಿ ದೊಡ್ಡಮ್ಮ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿನಿ. ಸಿಂಪಲ್ ಆಗಿರೋದು ಮೊನ್ನೆನೆ ತಗೊಂಡಿನಿ ಗೈಸ್. ಯಾವ ಚಂದ ನೋಡ್ರಿ ಫೈನಲಿ ನಮ್ಮ ಗುಂಡಾಗ ಗೆಜ್ಜೆ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ನಾಳೆ ಅಥವಾ ನಾಡಿದ್ದು ಊರಿಗೆ ಹೋಗ್ಬೇಕಂತ ಮಾಡೀನಿ. ಸೊ ಅದಕ್ಕೆ ನಮ್ಮ ಗುಂಡಾಗ ಒಂದು ಬೆಳಿದು ಕಾಲು ಗಡ್ಗ ತೊಗೋಬೇಕಾಗಿತ್ತು. ಯಾಕಂದ್ರೆ ಅದಾಗ ಕಿವಿನೂ ಚುಚ್ಚಿಸಿಲ್ಲ. ಯಾಕಂತ ಸ್ವಲ್ಪ ಜನ ಕೇಳಿದ್ರಿ ನಮ್ಮ ಬ್ಲಾಗ್ನಾಗ. ಯಾಕಂತಂದ್ರೆ ಅವನಿಗಿನ್ನೂ ಜವಳ ತೆಗ್ಸಿಲ್ಲ. ಏನೋ ಜವಳ ತೆಗ್ಸತನ ಇದನ್ನು ಮಾಡಬಾರ್ದು, ಕಿವಿ ಚುಚ್ಚಬಾರ್ದು ಅಂತ ಐತೆ ನಮ್ಮ ಮನೆ ಸೈಡ್. ಸೊ ಅದಕ್ಕೆ ನಾವು ಅವನಿಗೆ ಜವಳ ತೆಗ್ಸಿ ಆಮೇಲೆ ಕಿವಿ ಚುಚ್ಚಿಸೋಣ ಅಥವಾ ನೋಡೋಣ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ನಮ್ಮ ಮಮ್ಮಿ ಏನೋ ಕಡ್ಗ ಕೊಡಿಸ್ತೀನಿ ಅಂದ್ರೆ ಗುಂಡಾಗ. ಸೊ ಅದಕ್ಕೆ ಅವನಿಗೆ ಎಲ್ಲ ಇದಾವೆ ಗೈಸ್. ಇವಾಗ ಅದು ಲಿಂಗದ ಕಾಯಿ ಅಂತಾರಲ್ಲ ಅದೂ ಐತಿ, ಮತ್ತು ಉಡ್ದಾರ, ಅದು ಬೆಳ್ಳಿದು ಉಡ್ದಾರನೂ ಐತಿ. ಅವನೇನು ಗೆಜ್ಜೆ ಹಾಕ್ಕಾನಲ್ಲ. ಸೊ ಅದಕ್ಕೆ ಖಡ್ಗ ಆದರೂ ತಗೊಳಮ್ಮ. ಮತ್ತು ನಮ್ಮ ಫ್ರೆಂಡ್ ಶಾಂತ ಕೊಡಿಸಿದ್ದು ಇದು ಬೆಳ್ಳಿದೂ ಖಡ್ಗ ಥರ ಆ ಕಡೆ ಈ ಕಡೆ ಬಳೆಗಳ ಥರನೇ ಐತಿ. ಅದನ್ನು ಹಾಕಿದ್ರಾಯ್ತು. ಸೊ ಕಾಲಿಗೆ ಹಾಕೋದಿದ್ದಿದ್ದಿಲ್ಲ, ಅದನ್ನು ಕೊಡಿಸ್ತೀನಿ ಅಂತ ಅಂದರು ನಮ್ಮ ಮಮ್ಮಿ. ಅದಕ್ಕೆ ಗೋಲ್ಡ್ ಶಾಪಿಗೆ ಹೋಗೋಣ ಅಂತೇಳಿ ರೆಡಿಯಾಗೀವಿ. ನಾನು ನಮ್ಮ ರೇಷ್ಮಾ. ಮಳೆ ಒಂದು ಬರಕೊಂಡ್ಬಿಟ್ಟೈತಿ. ಅಪರೂಪಕ್ಕೆ ನಾವು ಭಾಳ ದಿನ ಆದಮೇಲೆ ಬೇಗ ರೆಡಿಯಾಗಿವಿ. ಅದು ನಾವು ಹೋದ್ರೆ 7 o'clock ಮೇಲೆ 7:30 ಹಂಗೆ ರೆಡಿ ಆಗ್ತಿದ್ವಿ. ಇವತ್ತು ನೋಡಿದ್ರೆ ಒಂದು 4:45 ಗಂಟೆಗೆ ರೆಡಿಯಾಗಿವಿ. ಮಳೆ ಬಂದುಬಿಟ್ಟೈತಿ ನೋಡ್ರಿ ಗೈಸ್. ನಂಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಬರೀ ಗುಂಡನ್ನು ನೋಡೋದು, ಗುಂಡಕ್ಕೆ ತಿನ್ಸೋದು, ಗುಂಡಂದೇ ಆಗ್ಬಿಟ್ಟೈತಿ ನನಗೆ. ಬ್ಲಾಗ್ ಮಾಡೋಕ್ಕಾಗವಲ್ದಾಗೈತಿ. ಅದನ್ನು ಕರ್ಕೊಂಡು ಹೋಗ್ಬೇಕಂತೇಳಿ ರೆಡಿ ಮಾಡಿಸಿದ್ವಿ. ಮಳೆ ಒಂದು ಬರಕಂತ್ಬಿಟ್ಟೈತಿ. ಮತ್ತು ಅವನು ಕರೆಕ್ಟ್ ಟೈಮಿಗೆ ಮಲಗಿಬಿಟ್ಟ. ಮತ್ತು ಬೇಗ ಹೋಗಿ ಬಂದುಬಿಡೋಣ ಅಂಥೇಳಿ ಹೊರಟಿದ್ದೀವಿ ನೋಡ್ರಿ. ಹೋಗಂಬರಿ, ತೋರಿಸ್ತೀನಿ ಏನು ತೊಗೊಳ್ತೀವಿ ಏನಂತೇಳಿ. ಗೈಸ್ ನೋಡ್ರಿ, ಕೃಷ್ವಿ ನೋಡ್ರಿ ನಗ್ತಾಳೆ. ಕೃಷ್ವಿದು ಏನೋ ಹೇಳಕ್ಕಂತಾಳಲ್ಲ, ಹೆಂಗೆ ನಗ್ತಾವಡಕ್ಕೆ. ಗೈಸ್ ನೋಡ್ರಿ, ಕೃಷ್ವಿನೂ ಬರಕಂತಾಳ. ಜಗಳ ಗಂಟೆ ಆಗ್ಬಿಟ್ಟಾಳ ಗೈಸ್. ಕೃಷ್ವಿ ಫುಲ್ಲು ಬರೀ ಜಗಳ. ಬರೀ ಅವ್ರ ಮಮ್ಮಿ ಫುಲ್ ಕಾಡ್ಸಕೊಂಡ್ಬಿಟ್ಟಾಳ. ಅವ್ರ ಮಮ್ಮಿ ಈ ಕಡೆ ಹೊಡೆಯಂಗಿಲ್ಲ, ಈ ಕಡೆ ಏನೋ ಮಾಡಂಗಿಲ್ಲ, ಸುಮ್ಮನೆ ಮ್ಯಾನೇಜ್ ಮಾಡಕಂತಾಳ ಅವ್ರ ಮಮ್ಮಿ. ಕೃಷಮ್ಮ, ಬಂಗಾರಮ್ಮ ನಮ್ಮ ಮಮ್ಮಿ ನೋಡ್ರಿ ಟವಲ್ ಹಚ್ಕೊಂಡ್ಬಿಟ್ಟಾಳ. ಕೋಳಿ ಮರಿ ಇವ್ರು ನೋಡ್ರಿ, ತಾಯಿ ಮಗಳು ಬರಕಂತಾರ. ಇವಾಗ ನೋಡ್ರಿ ಅವ್ರ ಮಗಳು ಹಿಂದೆ ಹೆಂಗ್ ಮಾಡತ್ತ. ನಮ್ಮ ನೋಡ್ರಿ ಗೈಸ್. ಓಕೆ ಗೈಸ್, ಹೋಗಂಬರ್ರಿ. ಕೃಷಿ ಒಂದು ಬಲೆ ನಾಟಕ ಮಾಡಕಂತಾಳ್ರಿ. ಅಲ್ಲಿ ಹುಚ್ಚ ಅದನ್ನ ಹಿಡ್ದು ಕೊಡ್ತೀವಿ ಅಂತ ಹೇಳಿವಿ. ನಾನು ಫೋನ್ ನೋಡಲ್ಲ ಅಂತ ಇಲ್ಲೇ ನಾಟಕ ತಕೊಂಡಾಳ. ನೀವು ಏನು ಚಂದಾಗಿರಿ ಒಟ್ಟವಲಕ್ಕೆ ಏನು ಹೊಲಸಾಗಿರಿ. ರೆಡಿ ಮಾಡಿ ಆ ಹುಡುಗಿ ನಸಿ ಹಾಕಿಟ್ಟವಲಕ್ಕೆ ಅಂದಳ ಗೈಸ್. ಅದಕ್ಕೆ ತಾನು ಹಾಕಿರ್ಬೇಕಂತ ಹಾಕಿದ. ಬಾಲಾಜಿಗೆ ಏನು ಅದರ್ತಾಳನ್ನ ಆಕಿ. ಬಾಲಾಜಿನ ಅದರ್ತಾನ ಆಕಿಗೆ ಅಲ್ಲ. ರೇಷ್ಮಾ ನೋಡ್ರಿ, ಲೆಗ್ಗಿನ ಟಾಪ್ ಹಾಕೊಂಡು ಬಂದಾಳ ಇವತ್ತು. ಈಗಿನ ಕರ್ಕೊಂಡು ಹೋಗೋದ ಒಂದು ದೊಡ್ಡ ಟಾಸ್ಕ್ ಗೈಸ್. ನನಗೆ ಹೊರಗಡೆ ಅಡ್ಡಾಡೋದಂದ್ರೆ ಅಷ್ಟೊಂದಾಗಿ ಇಷ್ಟ ಇಲ್ಲ. ಅವ್ರು ಕಮೆಂಟ್ ಮಾಡಿ. ಯಾಕ ನೀವು ಬರಲ್ಲ, ಅವಾಗ ಬಿದ್ದಿರ್ತೀರ ಅವ್ರು ಕಮೆಂಟ್ ಮಾಡಿ. ಈಗಿನ ಥರ ಯಾರಾದ್ರೂ ಕಮೆಂಟ್ ಮಾಡ್ರಿ ಗೈಸ್. ರೆಡಿ ಆಗಕ್ಕೆ ಅಳೋದು ತಂದು ಆಚಿದ್ದಾಗ ಅಷ್ಟ ಬರ್ತಾಳೆ ಗೈಸ್. ಅದನ್ನು ನಿಜ ಒಪ್ಪಿಗೆ. ಅದನ್ನು ನಾನೇನು ಹಂಗೆ ಮುಂದಾಲೋಚನೆ ಓದ್ ನಾನು ಅವಾಗೂ ಇಲ್ಲ. ನಿನ್ನೇನು ಅಷ್ಟೇ ನಮ್ಮ ಫ್ರೆಂಡ್ ಮನೆಗೆ ನಾಲ್ಕೀಗ ಫ್ರೆಂಡ್ ಅಂದ್ರ ಬರಕ್ಕೆ ಬ್ಯಾಸರಾಗಿ ಬಿಡ್ತಾಳ. ಏನು ಮಾಡೋಕ್ಕಾಗಲ್ಲ ಗೈಸ್. ಇಂಥವ್ರು ಅಂತ ಇರ್ತಾರ. ಮತ್ತೆ ಎಲ್ಲರ ಥರ ಒಬ್ಬೊಬ್ರು ಇರ್ಬೇಕಲ್ಲ, ಆ ಥರ ಮಾಸ್ಟರ್ ಪೀಸ್. ಒಬ್ಬೊಬ್ಬ ಮಾಸ್ಟರ್ ಪೀಸ್ ಅಂತ ನನ್ನ ಮಕ್ಕ ತೋರಿಸಿ ಇಲ್ಲಿ. ದೇವರಿಗೆ ಹೋಗ್ಬೇಕಿತ್ತು ನಾವು. ಮೊನ್ನೆ ರಾಘವೇಂದ್ರ ಕತ್ತಲ್ದಾಗ ಬಂದಿವಲ್ಲ. ಯಾವ ದೇವರಿಗೆ ಹೋಗ್ಲಿಲ್ಲ? ನಂಗದು ಫ್ಲ್ಯಾಶ್ ಆಗಲಿಲ್ಲ ನೋಡು. ನೆನಪಿಲ್ಲ. ತಾಯಮ್ಮ ಗುಡಿಗೆ
ನಾವು ಹಂಗ ಬಂದಿವಿ, ಯಾಕಂದ್ರೆ ನಾವು ಅವತ್ತು ಹಂಗ ಹೋಗ್ಬಿಟ್ವಿ ರಾಘವೇಂದ್ರ ಸ್ವಾಮಿ ಕಿರಿಕಿರಿ ಎಬ್ಬಿಸ್ಬಿಟ್ಟಾಳ ಗೈಸ್ ನಮ್ ಕೃಷ್ವಿ. ಏನೇ ನಾವು ಹಂಗ ಒಂದೊಂದೊಂದೊಂದು ಅಂತೀವಿ. ಎದ್ದೈತದೆ ಯಾಕೆ ಅಲ್ಲ ಎಂತ ಪರಿ ಅಲ್ಲ ಮೊನ್ನೆ ನಾವು ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗಿದ್ವಲ್ಲ ಗೈಸ್, ಅಲ್ಲೇ ಒಂದು ತಾಯಮ್ಮ ಟೆಂಪಲ್ ಐತಿ, ಅಲ್ಲಿ ಹೋಗಿಲ್ಲ ನಾವು. ರೇಷ್ಮಾ ಅಲ್ಲಿ ಹೋಗ್ಲಾರ್ದಕ್ಕೆ ಕೃಷ್ಣ ಏನೋ ಹಠ ಮಾಡಕಂತಾಳ ಅನ್ನಕಂತಾಳ. ಏನೋ ಒಂದ್ ಇರ್ತಾವ ಗೈಸ್, ಹೇಳಕ್ಕಾಗಲ್ಲ. ನೋಡ್ತಿದ್ದಾಳ್ರಿ, ಆದ್ರ ಹೋಗಿ ಬರ್ತೀವಿ ಎಲ್ಲಿಗನ. ಏನಂತ ಎಲ್ಲ ಗೊತ್ತದ ಬಗ್ಗೆ ಪಿಜ್ಜನ್ ಟ್ಯಾಲೆಂಟೆಡ್ ಗರ್ಲ್ ಗೈಸ್ ಆಕಿ. ನೋಡ್ರಿ ಪಾರಿವಾಳ ಎಷ್ಟದ ಇಲ್ಲಿ. ಹುಷಾರಿರ್ಲಿ ಕೃಷಿ, ಹುಚ್ಚದನ ಇಲ್ಲಿ. ಎಳ್ಕಂಡ್ ಹಾಕಿ ಬರಂಬಾಲೆ ಅವಳನ್ನ, ಬಿಡೋದೇ ಬೇಡ. ಒಂದು ಬಣ್ಣ ಮನೆಯಾಗಿದ್ದಾಗ ಕೃಷಿ ನರ್ತಿಯಲ್ಲ, ಅವ ನಾಚಿಕೆ ಬರಲ್ಲ ನಿಂಗೆ. ಮನೆಗಿದ್ದಾಗ ಒಂದು ಕ್ಯೂಟ್ ಕಾಣ ಇಲ್ಲೇನ್ ಬೆಳ್ಳಕ್ಕಿ ಅದ ನೋಡ್ರಿ, ಅದಕ್ಕೆ ಚೀರಾಡ ತಳಿಕಿ. ಮಳೆ ಒಂದ್ ಬಂದೈತಲ್ಲ, ಚಂದ ಕಾಣತೈತಿ. ಯಾರ ಮನಿ? ಬೆಳ್ಳಕ್ಕಿನವ್ರ ಮನಿ ನೋಡ್ರಿ. ರಾಘವೇಂದ್ರ ಸ್ವಾಮಿ ಟೆಂಪಲ್ ಹತ್ರನೇ ಇಲ್ಲೊಂದು ತಾಯಮ್ಮ ಅಂತ ಐತಿ. ಅಲ್ಲಿ ಹೋಗಿಲ್ಲ ನಾವು ಮೊನ್ನೆ. ನಾವು ಲಾಸ್ಟ್ ಟೈಮ್ ಗುಂಡನ್ನ ಹಂಗ ಆಗ್ಬಿಟ್ಟಿತ್ತು. ಗುಂಡ ಇಲ್ಲಿಗೆ ಹೋಗ್ದಿನೇ ತುಂಬಾ ಆಡ್ತಿದ್ದ, ಅದಕ್ಕೆ ಈಗೂ ಹಂಗೆ ಆಗೈತೆ ಏನೋ ಅಂತ ಈಗ ಅನ್ಕೊಂಡ ನೋಡ್ರಿ. ಕೃಷಿ ಏನ್ ಕೃಷಿ? ದೊಡ್ಡಮ್ಮ ನಾನು ಬಂದಿದ್ದೆ. ಹುಡುಗರು ಬೀಳ್ತಿದ್ರಂತ ಇಲ್ಲಿ ಅವತ್ತ. ಕೃಷಿ ನಾವು ಸಣ್ಣರಿದ್ದಾಗ ಇಲ್ಲೆಲ್ಲ ಬರ್ತಿದ್ವಿ, ಹಣ್ಣು ಹರಿಯಕ್ ಬರ್ತಿದ್ವಿ. ಆ ಓನಿದು ಇದೆಲ್ಲ ಗೈಸ್ ನಾವು ಬರ್ತಾ ಇದ್ವಿ ಟ್ಯೂಷನ್ ಪ್ಲಸ್ ನಾವೆಲ್ಲ ಬರ್ತಾ ಇದ್ವಿ. ಇದು ನಮ್ಮ ಸರ್ ಮನೆ ಗೈಸ್, ಇಲ್ಲೇ ಬರ್ತಿದ್ವಿ ನಾವು ಅವಾಗ. ಏನಂತ ಹೇಳ್ತೀವಲ್ಲ ಸುದ್ದಿ ಕೇಶನಕ್ ಬಲ ಸೂರಿ ಏನೇ ಇಲ್ಲೇ ಸ್ಕೂಲ್ ಬಿಟ್ಟ ಮೇಲೆ ಇದೇ ಓಣೆ ಕ್ಲಾಸಿ ನಮ್ಮ ಮನೆಗೆ ಬರ್ತಿದ್ವಿ ಗೈಸ್. ಇದೆಲ್ಲ ನಮ್ದು ಅಡ್ಡ. ಏನು ನೋಡ್ರಿ ಗೈಸ್, ಅಂತ ವಿಡಿಯೋ ಮಾಡ್ತಿರಲ್ರಿ ನೀವು, ಅಲ್ರಿ ಜ್ಯೋತಿನ ರೊಕ್ಕ ಅಲ್ರಿ ನೀವು ಅಂತ ಬಂದ ನೋಡ್ರಿ ಅಂತ. ಏನಂತ? ಅವ್ರ ಮಗನ. ಗೈಸ್ ನೋಡ್ರಿ, ಬಂಗಾರದ ಅಂಗಡಿ ಕ್ಲೋಸ್ ಆಗ್ಬಿಟ್ಟಿದ್, ನಾವು ಬರ್ತೀವಲ್ಲ ಶಾಪ್, ಸೊ ಅದಕ್ಕೆ ಬರತ್ತಾರೆ. ನಾನು ಇವಾಗ ಸಂಜೆ ಆಗಿರ್ತಿ, ಅದಕ್ಕೆ ಕೂತೀವಿ ಇಲ್ಲೇ ನೋಡ್ರಿ. ಗೈಸ್ ನೋಡ್ರಿ, ಇನ್ನ ಗಣೇಶ ಹಬ್ಬ ದೂರ ಐತಿ ಗೈಸ್, ಇನ್ನೊಂದು ತಿಂಗಳ ಐತಿ ಗೈಸ್. ನಮ್ ಕಡೆ ಇಲ್ಲ, ನೋಡ್ತಿರ್ತಾರ ವಿಡಿಯೋನ ಎಲ್ಲಾರ. ನೋಡ್ರಿ, ಗೋಲ್ಡ್ ಶಾಪ್ ಮುಚ್ಚಿಬಿಟ್ಟಿತ್ತು. ಅವ್ರೇನೋ ಸ್ವಲ್ಪ ಹೊತ್ತು ಲೇಟ್ ಆಗುತ್ತಂದ್ರೆ, ಸೊ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಏನೋ ಕೆಲಸ ಇತ್ತು ಗೈಸ್, ತಗೊಂಡು ಹೋಗೋಣ ಅಂತೇಳಿ ಇಲ್ಲಿ ಬರಾಕಂತೀವಿ. ನೋಡಂಬರ್ರಿ. ನೋಡ್ರಿ, ಇಲ್ಲೇ ಒಂದು ಶಾಪಿಗೆ ಬಂದಿದ್ವಿ. ಏನು ತಗೊಂಡಿವಿ? ಏನೋ ಒಂದು ತಗೊಂಡಿವಿ ನೋಡ್ರಿ. ಸಾಕ್ಬಿಡ್ತೈತೆ ಮತ್ತೇನು ಬಿಡ. ಹೌದು, ಅಂತ ಕ್ಲಿಪ್ ತಗೋಣ ಅನ್ಕಂಡೆ, ಈಗ ನೆನಪಾಗೈತಿ. ಎಸ್ ನೋಡ್ರಿ, ಗುಂಡಾಗ ಒಂದು ರಾಗಿ ಮಾಲ್ಟ್ ಮತ್ತೇನೋ ಒಂದು ಕೀಚೇನ್ ಇಷ್ಟ ಆತಂತೇಳಿ ಒಂದು ಕೀಚೇನ್ ತಗೊಂಡ್ವಿ ನಾವಲ್ಲೇ. ನೀವ ನೋಡ್ರಿ, ಅಲ್ಲಿ ಶಂಕರ್ ಅಲ್ಲೇ ಹೋಗಂಬರ್ ನೋಡ್ರಿ. ಇಲ್ಲೇ ಮಾಲ್ಗೆ ಹೋಗಿ ಬಂದ್ವಿ. ಇದೇ ಮಾಲ್ ನಮ್ದು, ವಿ ಎ ಬಜಾರಿ ಮಾಲ್. ಹೋಗೋಣ
ನೋಡ್ರಿ ನಮ್ಮ ಮಮ್ಮಿ ಸೀರೆ ತಗೊಳಕಂತಿದ್ರು. ಸೊ ಇದಾ ಇವ ಬೇಡ ಯಾರು ನಿಂಗ ರಬ್ ಹೆವಿ ರಬ್ ಆಕೈತಿ. ಓಯ್ ಚಿನಿ ನಾಚಿಕೆನಕಂತ ಎಷ್ಟು ಮಾಡಕ ಸೈಲೆಂಟ್ ಇದ್ದಂಗೆ ಮಾಡಕಂತಿಲ್ಲ ಇಲ್ಲಿ ನಾಟಕ. ಒಂದು ತಗೊಳಕಂತ ಸಿಂಪಲ್ ಆಗಿ ಇದನ್ನ ನಾ ಸೆಲೆಕ್ಟ್ ಮಾಡ್ಕೊಂಡಿನಿ. ಸಿಂಪಲ್ ಆಗಿರೋದು ಮೊನ್ನೆನೇ ತಗೊಂಡಿನಿ ಗೈಸ್, ಸುಮ್ಮನೆ ಸಿಂಪಲ್ ಆಗಿರೋದು ಕೊಡ್ಸ ಅಂತಂದ್ರೆ ಇದನ್ನ ತಗೊಳಕಂತೀವಿ ನೋಡ್ರಿ. ನೋಡ್ರಿ ಇಲ್ಲೇ ಜ್ಯೂಸ್ ಕುಡಿಬೇಕಂತ ಬಂದಿವಿ, ಬರೀ ಇದ ಸುತ್ತಾಡೋದಾಗೈತಿ. ಹಂಗ ಸೀರೆ ತಗೊಂಡ್ವಿ. ಯಾವ್ದು ಯಾವ ತಗೊಂತಿರ್ತಾವ ಅವ ಫಿಕ್ಸ್. ಅಕ್ಕಿ ಫುಲ್ ಇವಾಗ ತಿನ್ಬೇಕನ್ಸಕತ್ತ. ಜ್ಯೂಸ್ ಆರ್ಡರ್ ಮಾಡೀವಿ, ಜ್ಯೂಸ್ ಕುಡಿದು ಹೋಗೋಣ. ರಘುವರಣಿ ಸ್ಟಾರ್ಟ್ ಮಾಡಿದ್ರಂತ, ಸ್ವಲ್ಪ ಸ್ಟಾರ್ಟ್ ಮಾಡ್ಯಾನ ಅಂತಂದ್ರು. ನಾವು ಫ್ರೂಟ್ ಸಲಾಡ್ ಆರ್ಡರ್ ಮಾಡೀವಿ. ಮತ್ತೆ ಅವ್ರು ಹೆಂಗ್ ಬಿಡ್ತಾವಳಕ್ಕೆ ಮುಖ ಹಿಂಗೆ ಮಾಡ್ಕೊಂಡು ನಾನು ಆರೆಂಜ್ ಜ್ಯೂಸ್ ಆರ್ಡರ್ ಮಾಡಿದ್ದೆ ಗೈಸ್, ಕುಡಿದೆ. ನಮ್ಮ ಮಮ್ಮಿ ಅವಾಗ ತಿಂದಿದ್ದಿಲ್ಲ ಗೈಸ್, ಈಗ ಫ್ರೂಟ್ ಸಲಾಡ್ ಅಂದ್ರೆ ಇಷ್ಟ ಆಗುತ್ತೆ. ಎದಕ್ಕೆ ಅಷ್ಟೊಂದು ಮಾಡತ್ತೀರಿ ಇಬ್ಬರು ಸೇರಿ? ಇಲ್ಲಿ ಚೆನ್ನಾಗಿರುತ್ತೆ ಗೈಸ್. ನಾವು ಯಾವಾಗಲೂ ನಾವು ಕಾಲೇಜ್ ಟೈಮಿಂದನೂ ಇಲ್ಲೇ ಬರ್ತಿರ್ತೀವಿ ಅಲ್ರಿ ಶ್ರೀ? ಗಡ್ಬಡ್ ಫೇವ್ರೇಟ್ ನಮ್ದು ಅವಾಗ. ಅದೇ ಅನ್ಕೊಂಡು ನಮ್ಮ ಕೃಷ್ಣಿ ಯಾಕೆ ತಗೊಂಡು ಹೋಗಲ್ಲ ಇದನ್ನ ಅಂತೇಳಿ. ಇವಾಗ ತಿಂದು ಗೋಲ್ಡ್ ಶಾಪ್ ಅಣ್ಣ ಬಂದಾನಂತ ಗೈಸ್, ಅಲ್ಲಿಗೆ ಹೊರಡ್ಬೇಕು. ಗೊತ್ತಿತ್ತಾಡ್ರಿ ಏನ್ ತಗೊಂತೀವಿ ಅಂತೇಳಿ. ನೋಡ್ರಿ ಯಾವ್ದೋ ನೋಡ್ರಿ ಚಲೋ ಕಾಣಕತ್ತೀವಿ. ಕಾಲ್ಸ್ ಮೇಲೆ ಕಾಲ್ಸ್, ಆರ್ಡರ್ಸ್ ಮೇಲೆ ಆರ್ಡರ್ಸ್. ಅಂಗಡಿ ಕಡೆ ಮನೆಗೆ ಹೊರಡ್ತೀನಿ. ಹಂಗ ವಿಡಿಯೋನ ನೋಡ್ತಾ ಇರ್ರಿ, ಏನ್ ತಗೊಂತೀವಿ ಅಂತ ತೋರಿಸ್ತೀನಿ. ಹೆಂಗ್ ಮಾಡಕಂತಿದ್ದಲ್ಲ ಬ್ಯಾಟ್ ಫಿನಿಶಿಂಗ್ ಇಲ್ಲ, ಬರ್ದಿರವೆಲ್ಲ ಇರ್ಬೇಕಂದ್ರೆ ಹಂಗೆ ಬರುತ್ತೆ. ಫುಲ್ ಫೋಟೋ ಇಲ್ಲ, ಯಾವ ಚಂದ ಇದಾವ ನೋಡ್ ನಾನು. ಎರಡು ಸೇಮ್ ಅದಾವ, ಚಂದನಕ್ಕೆ ಏನಿಲ್ಲ ಅಲ್ಲ ಅಣ್ಣ? ಎರಡು ಸೇಮ್ ಇಲ್ಲ ಈ ತರ ಒಂದು. ಎಷ್ಟಾತನ ಇರುತ್ತೆ? ನೀನ್ ನಿಮ್ದು ಹೆಂಗ ಆಗ್ತೀವಿ? ನೋಡಕಂತೀವಿ. ಅದಕ್ಕೆ ನಾನು ಸುಮ್ಮನೆ 4,900 ಮೂರ್ ತರಲಿ ನೋಡಕ್ತೀವಿ ಯಾವ ತಗೊಂತೀವಿ ಅಂತ ಗೊತ್ತಿಲ್ಲ. ಇರುತ್ತೆ. ಮೂರ್ ತರಲಿಗೆ ಆದ್ರೆ ನಿಮ್ಗೆ 4,000 ಲಾಸ್ಟಿಗೆ. ನಮಗಾದ್ರೆ ನಿಮ್ದು 4,900 ನಮ್ಮಲ್ಲಿ. ಅವಾಗ ಹೇಳಿದ್ರೆ ತಗೊಂತಿದ್ನೇನಲ್ಲ? ಅವರು ಹೋಗ್ಲಿಲ್ಲ, ಗಾಡಿಯಾಗ ಪಂಚರ್ ಆಗಿ. ಹೌದನ್ನ? ಮತ್ತೆ ಹೆಂಗ್ ಮಾಡಿದ್ರೆ ರೇಷ್ಮಾ? ನೋಡ್ರಿ ಫೈನಲಿ ನಮ್ಮ ಗುಂಡಾಗ ಗೆಜ್ಜೆ ರೆಡಿ ಆಯ್ತು. ಕ್ಯೂಟ್ ಕಾಣಕಂತ ನೋಡ್ರಿ, ನಂಗೆ ಇಷ್ಟ ಆದ್ವಿ. ಅಲ್ಲಿ ಇವನ್ ತಗೊಂಡಿನಿ ನೋಡ್ರಿ. ನಾನು ಈ ಸೀರೆನ ತಗೊಂಡಿನಿ, ಸಿಂಪಲ್ ಆಗಿರ್ಲಿ ಅಂತೇಳಿ. ಇದನ್ನ ನಮ್ಮ ರೇಷ್ಮಾ ತಗೊಂಡ ಕಾಂಬಿನೇಷನ್ ಇದೆ. ಈ ಥರ ನನ್ನ ಕಡೆ ಇದ್ದಿದ್ದಿಲ್ಲ ಕಲರ್, ಈ ಥರ ಇತ್ತು. ಈ ಥರ ಕಾಂಬಿನೇಷನ್ ಇದ್ದಿದ್ದಿಲ್ಲ. ಈ ಥರ ಸಪ್ರೇಟ್ ಇತ್ತು, ಈ ಥರ ಸಪ್ರೇಟ್ ಇತ್ತು, ಬಟ್ ಈ ಥರ ಇದ್ದಿದ್ದಿಲ್ಲ ಅಂತ ತಗೊಂಡಿಲ್ಲ. ನೋಡ್ರಿ ಇದನ್ನ ಪಾಪ ರೆಡಿ ಮಾಡಿ ಬಿಟ್ಟೋಗಿನಿ. ಬರು ಗುಂಗುರು ನೆಲ್ದಂಗೆ ಮುಖಂಡಿದ್ದೆ ಶಾಣೆದು. ಹಬ್ಬ ಈಗ ಮೊದಲೇ ಒದ್ದು ಕೆಡುತ್ತಾನ ಗಾಯ್ಸ ಕಾಲಾಗಿರೋದನ್ನ. ಇದನ್ನ ಒದ್ದಿದ್ನು ಮುರಾಬಟ್ಟಿ ಮಾಡ್ತಾನ ಅನ್ಸುತ್ತ. ಗುಂಡ ಇಷ್ಟ ಆಯ್ತಾ?
ಇಷ್ಟ ಆಯ್ತಾ? ಇಲ್ಲಿ ನೋಡಿ ಫೋನೇ ಕಸ್ಕೊಳಕಂತ ನಾನು. ಆಯ್ತು ಬಿಡಿ, ಇಷ್ಟ ಆಯ್ತು ಗೊತ್ತಾಯ್ತು. ಸರಿ ಕೊಡಕ್ಕೆ ಡೆವಿಲ್ ಅಂತ ಡೆವಿಲ್ ಏನ್ನ ಡೆವಿಲಿಗೆ ಯಾರಿ ಅಂತೆಲ್ಲ ಯವ್ವ ಬಂದ್ಬಿಡ್ತಲ್ಲ ಅದು. ಹಂಗ ಮಾತಾಡ್ತೀರ, ರಾತ್ರಿ ಬಂದು ನಿಂತಿರ್ತೀನಿ ನಾನು. ಫೋನ್ ನೋಡಕತ್ತಿಲ್ಲ, ಯೂಟ್ಯೂಬ್ ಹಂಗೆ ಬಂದ್ ಡೆವಿಲ್ ಫೋನ್ ನೋಡಿದ್ರೆ ಇವಾಗ ಫೋನ್ ನೋಡ್ತೀಯ ಅಂತ. ಸಾರಿ ಡೆವಿಲ್ ಅಂತ ಕೇಳು. ಕಟ್ ಮಾಡ್ಬಿಡ ಕೃಷಿ ಡೆವಿಲ್ ಸಿಟ್ಟಿಗೆ ತಿನ್ನಕತ್ತಿಯಲ್ಲ, ಇವತ್ತು ತಿನ್ನತ್ ನಿನ್ನ ಮತ್ತೆ ಮಾಡ್ತೀಗ ಫೋನ್ ಕಟ್ ಮಾಡಿದ ಮತ್ತೆ ಮಾಡ್ತೈತಿ. ಕೃಷಿ ಕಟ್ ಮಾಡಬೇಡ ಕೃಷಿ. ಮಾತಾಡ ಕೃಷಿ ಸತ್ಯ ಆಗ್ತದ. ನೋಡಲ್ಲ ಕೃಷಿ ತಿನ್ನತ್ತಂತ ನಿನ್ನ ತಿನ್ನು ಡವಿಲ ಹಾಕಿನ ತಿನ್ನು. ಫೋನ್ ಹಿಡ್ಕೊಂಡ ತಿನ್ನು ಡವಿಲ ನೀನು. ಡಬಲ್ ಆಕ್ಟಿಂಗ್ ಮಾಡಕಂತಾಳೆ ಇಲ್ಲಿ ಜೊತೆ ಫಿಲಮ್ನಾಗ ನಿಂತರ ಮಾಡಲ್ಲ. ಡಬಲ್ ಆಕ್ಟಿಂಗ್ ಇಮಿಡಿಯೇಟ್ ಅಲ್ಲ, ಕಟ್ ಮಾಡಿದ್ಮೇಲೆ ವಾಯ್ಸ್ ಅಲ್ಲೇ ಮಾತಾಡ್ತೀನಿ ಗೊತ್ತಾಗಿ. ನಾಟಕ ಮಾಡ್ಬೇಡ ಜ್ಯೋತಿ, ಎಂತ ಆಕ್ಟಿಂಗ್ ಮಾಡ್ತಿ ಜ್ಯೋತಿ. ಇದು ನೋಡ್ರಿ, ಇದು ಊಟ ತಿನ್ನಕಂತ ಇಷ್ಟು ಮಾಡತೈತಿ. ಇದು ಬಾಯ್ ಗಾಯ್ಸ್ ಅಂತೇಳು. ಬಾಯ್ ಗಾಯ್ಸ್ ಇಲ್ಲೋಡಿಲ್ಲಿ ನೀನ್ ಹೇಳಪ್ಪಚ್ಚಿ ಬಾಯ್ ಗಾಯ್ಸ್. ಅಯ್ಯೋ ರಿಷಾ ಜಸ್ಟ್ ಮಿಸ್. ಓಕೆ ಗೈಸ್, ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ನನ್ನ ಬ್ಲಾಗ್ನ ನೋಡ್ತಾ ಇರಿ, ಮತ್ತೆ ನೆಕ್ಸ್ಟ್ ಬ್ಲಾಗ್ ಏನ್ ಬರುತ್ತೆ ಅಂತ ವೇಟ್ ಮಾಡ್ತಾ ಇರಿ. ಬಾಯ್ ಬಾಯ್.